ವಿಶ್ವ ಏಡ್ಸ್ ದಿನಾಚರಣೆಯ ಅಂಗವಾಗಿ ಇಂದು ಹಮ್ಮಿಕೊಳ್ಳಲಾಗಿದ್ದ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀನಿವಾಸ್ ನವಲೆ ಅವರು ಚಾಲನೆ ನೀಡಿದರು. ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಬೆಂಗಳೂರು, ಜಿಲ್ಲಾ ಏಡ್ಸ್ ನಿಯಂತ್ರಣ ಮತ್ತು ತಡೆಗಟ್ಟುವ ಘಟಕ, ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ರೆಡ್ ರಿಬ್ಬನ್ ಕ್ಲಬ್ಗಳು, ಸ್ವಯಂ ಸೇವಾ ಸಂಸ್ಥೆಗಳು, ಎನ್ಎಸ್ಎಸ್ ಘಟಕ ಕಲಬುರಗಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಏಡ್ಸ್ ದಿನ ಹಕ್ಕುಗಳನ್ನು ಪಡೆಯಲು ಸರಿಯಾದ ಮಾರ್ಗ ಅನುಸರಿಸೋಣ, ನನ್ನ ಆರೋಗ್ಯ ನನ್ನ ಹಕ್ಕು ಎಂಬ ಘೋಷವಾಕ್ಯದೊಂದಿಗೆ ದಿನಾಂಕ 3ನೇ ಡಿಸೆಂಬರ್ 2024ರಂದು ಬೆಳಗ್ಗೆ 9 ಗಂಟೆಗೆ ಜಾಗೃತಿ ಜಾಥಾವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಜಾಥಾಗೆ ಉದ್ಘಾಟಕರಾಗಿ ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕಲಬುರಗಿಯ ಸದಸ್ಯ ಕಾರ್ಯದರ್ಶಿಗಳಾದ ಶ್ರೀನಿವಾಸ್ ನವಲೆ ಆಗಮಿಸಿದ್ದರು. ಈ ಜಾಥಾವು ಜಿಲ್ಲಾ ಆಸ್ಪತ್ರೆಯಿಂದ ಪ್ರಾರಂಭವಾಗಿ ಜಗತ್ವೃತ್ತಕ್ಕೆ ತಲುಪಿ ಅಲ್ಲಿಂದ ಅನ್ನಪೂರ್ಣ ಕ್ರಾಸ್ ಮುಖಾಂತರ ಹಳೆ ಜಿಲ್ಲಾ ಪಂಚಾಯತ್ ಕಚೇರಿಯ ಆವರಣಕ್ಕೆ ತೆರಳಿ ಮುಕ್ತಾಯಗೊಂಡಿತು. ನಂತರ ವೇದಿಕೆಯ ಕಾರ್ಯಕ್ರಮ ಜರುಗಿತು. ವೇದಿಕೆಯ ಕಾರ್ಯಕ್ರಮದಲ್ಲಿ ಸಾಧಕರಿಗೆ ಸನ್ಮಾನಿಸಿ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಯಿತು. ಇದರೊಂದಿಗೆ ವಿದ್ಯಾರ್ಥಿಗಳಿಗೂ ಕೂಡ ಏಡ್ಸ್ ಕುರಿತು ಜಾಗೃತಿ ಮೂಡಿಸಿದ್ದಕ್ಕಾಗಿ ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ವಿಭಾಗೀಯ ಜಂಟಿ ನಿರ್ದೇಶಕರ ಕಾರ್ಯಾಲಯ ಕಲಬುರಗಿಯ ಸಹ ನಿರ್ದೇಶಕರಾದ ಡಾಕ್ಟರ್ ಎಸ್ ರುದ್ರವಾಡಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ಶರಣಬಸಪ್ಪ ಕ್ಯಾತ್ನಾಳ್ ವಹಿಸಿದ್ದರು. ಅತಿಥಿಗಳಾಗಿ ವಿಭಾಗೀಯ ಜಂಟಿ ನಿರ್ದೇಶಕರ ಕಾರ್ಯಾಲಯ ಕಲಬುರಗಿಯ ಉಪ ನಿರ್ದೇಶಕರಾದ ಡಾಕ್ಟರ್ ಶರಣಬಸಪ್ಪ ಗಣಜಲ್ಖೇಡ್, ಜಿಲ್ಲಾ ಆಸ್ಪತ್ರೆ ಕಲಬುರಗಿಯ ಅಧೀಕ್ಷಕರು ಮತ್ತು ಜಿಲ್ಲಾ ಶಸ್ತ್ರಜ್ಞರಾದ ಡಾಕ್ಟರ್ ರುಖಯಾ ಅಸ್ನಾರಭಾ ಆಗಮಿಸಿದ್ದರು. ಆಹ್ವಾನಿತರಾಗಿ ತಾಲೂಕಾ ಆರೋಗ್ಯ ಅಧಿಕಾರಿಗಳು ಮತ್ತು ಎಲ್ಲಾ ಕಾರ್ಯಕ್ರಮ ಅಧಿಕಾರಿಗಳು ಆಗಮಿಸಿದ್ದರು. ಜಿಲ್ಲಾ ಏಡ್ಸ್ ನಿಯಂತ್ರಣ ಅಧಿಕಾರಿಗಳಾದ ಡಾಕ್ಟರ್ ಚಂದ್ರಕಾಂತ್ ನರಬೋಳಿ ಸ್ವಾಗತಿಸಿದರು. ಇದೇ ವೇಳೆ ಕಲಬುರಗಿ ಜಿಲ್ಲೆಯಲ್ಲಿ ಎಚ್ಐವಿ ಏಡ್ಸ್ ನಿಯಂತ್ರಣ ಕಾರ್ಯಕ್ರಮದಲ್ಲಿ ಅತ್ಯುತ್ತಮ ಕೆಲಸ ನಿರ್ವಹಿಸಿದ 5 ಐಸಿಟಿಸಿ ಕೇಂದ್ರಗಳಿಗೆ ಸನ್ಮಾನ ಮಾಡಲಾಯಿತು. ಪಿಪಿಟಿಸಿಟಿ ಕೇಂದ್ರ ಜಿಲ್ಲಾ ಆಸ್ಪತ್ರೆ ಕಲಬುರಗಿ, ಐಸಿಟಿಸಿ ಕೇಂದ್ರ ಇಎಸ್ಐಸಿ ಆಸ್ಪತ್ರೆ ಕಲಬುರಗಿ, ಮೊಬೈಲ್ ಐಸಿಟಿಸಿ ಕೇಂದ್ರ ಕಲಬುರಗಿ, ಎಆರ್ಟಿ ಪ್ಲಸ್ ಕೇಂದ್ರ ಜಿಲ್ಲಾ ಆಸ್ಪತ್ರೆ ಕಲಬುರಗಿ ಹಾಗೂ ಜೀವನ ಜ್ಯೋತಿ ಮಹಿಳಾ ಅಭಿವೃದ್ಧಿ ಸಂಸ್ಥೆ ಕಲಬುರಗಿ ಇವರಿಗೆ ಸನ್ಮಾನ ಮಾಡಲಾಯಿತು. ಎಚ್ಐವಿ ಸಮುದಾಯಕ್ಕೆ ಬೆಂಬಲ ನೀಡಿದ ಸಂಘ ಸಂಸ್ಥೆಗಳು, ಕಾರ್ಖಾನೆಗಳು, ದಾನಿಗಳು ಇತ್ಯಾದಿ 3 ಜನರನ್ನು ಗುರುತಿಸಿ ಸನ್ಮಾನಿಸಲಾಯಿತು. ಡಾಕ್ಟರ್ ಫಾರೂಕ್ ಅಹಮದ್ ಮಣೂರ್, ಸ್ಥಾಪಕರು ಮತ್ತು ನಿರ್ದೇಶಕರು, ಮಣೂರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ, ಸಿದ್ದು ಬಸ್ತಿ ಸಮಾಜ ಸೇವಕರು ಹಾಗೂ ಡಾಕ್ಟರ್ ದೇವೇಂದ್ರ ಕಟ್ಟಿಮನಿ, ಮಾನಸ ಎನ್ಜಿಒ ಕಲಬುರಗಿ ಇವರಿಗೆ ಸನ್ಮಾನಿಸಲಾಯಿತು. ಕಲಬುರಗಿ ಜಿಲ್ಲೆಯ ಅತ್ಯುತ್ತಮ 3 ರೆಡ್ ರಿಬ್ಬನ್ ಕ್ಲಬ್ ಕಾಲೇಜುಗಳನ್ನು ಗುರುತಿಸಿ ಸನ್ಮಾನಿಸಲಾಯಿತು. ನೂತನ ವಿದ್ಯಾಲಯ ಪದವಿ ಮಹಾವಿದ್ಯಾಲಯ ಕಲಬುರಗಿ, ಎಂಎಸ್ ರಾಣಿ ಕಲಾ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಕಾಲೇಜು ಕಲಬುರಗಿ ಹಾಗೂ ಶರಣಬಸವೇಶ್ವರ ಕಲಾ ಪದವಿ ಮಹಾವಿದ್ಯಾಲಯ ಕಲಬುರಗಿ ಇವರಿಗೆ ಸನ್ಮಾನಿಸಿ ಪ್ರಮಾಣ ಪತ್ರಗಳನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಮೇಲ್ವಿಚಾರಕರಾದ ಮಲ್ಲಿಕಾರ್ಜುನ್ ಬಿರಾದಾರ್ ಕಾರ್ಯಕ್ರಮ ನಿರೂಪಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ರೆಡ್ಡಿ, ಡಾಕ್ಟರ್ ರಾಕೇಶ್ ಕಾಂಬಳೆ, ಡಾಕ್ಟರ್ ರೇವಣ್ ಹರ್ವಾಳ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಇವತ್ತಿನ ದಿವಸ ನಾವು ಏನಪ್ಪ ಅಂದ್ರೆ ವಿಶ್ವ ಏಡ್ಸ್ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ವಿಶ್ವ ಏಡ್ಸ್ ದಿನಾಚರಣೆ ಡಿಸೆಂಬರ್ 1ನೇ ತಾರೀಕು ಆಚರಣೆ ಮಾಡಬೇಕು. ಡಿಸೆಂಬರ್ 1 ಆಲ್ರೆಡಿ ಇರುವ ಪ್ರಯುಕ್ತ ನಾವು ಇವತ್ತಿನ ದಿವಸ ಆಚರಣೆ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಜನರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು, HIV ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು. ಸೊ ಹೀಗಾಗಿ ವಿಶ್ವದಾದ್ಯಂತ ಇದನ್ನು ಜನರಲ್ಲಿ ಜಾಗೃತಿ ಮೂಡಿಸಲಿಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಈ ಕಾರ್ಯಕ್ರಮದ ಮುಖಾಂತರ ಈಗಾಗಲೇ ಜನರಲ್ಲಿ ಏನಪ್ಪ ಅಂದರೆ ನಾವು ಸಾಕಷ್ಟು ಜಿಲ್ಲೆಯಲ್ಲಿ ಪರೀಕ್ಷಾ ಕೇಂದ್ರಗಳ ಮುಖಾಂತರ ಸಸ್ಪೆಕ್ಟೆಡ್ ಸಂಶಯಾಸ್ಪದ ರೋಗಿಗಳನ್ನು ಪರೀಕ್ಷೆ ಮಾಡ್ತಾ ಇದ್ದೀವಿ. ಜಿಲ್ಲೆಯಲ್ಲಿ ನಮ್ಮಲ್ಲಿ 24 ICTC ಸೆಂಟರ್ಸ್ಗಳಿದ್ದಾವೆ, 107 FICT ಸೆಂಟರ್ಸ್ಗಳಿದ್ದಾವೆ ಮತ್ತು 2 ART ಸೆಂಟರ್ಸ್ ಇದ್ದಾವೆ. ಈ ಮುಖಾಂತರ ನಾವೇನೋ ಒಂದು ಪರೀಕ್ಷೆಯನ್ನು ಮಾಡ್ತೀವಿ, HIV ಪರೀಕ್ಷೆ ಮಾಡ್ತೀವಿ. ಯಾರಿಗಾದರೆ ಸಂಶಯಾಸ್ಪದ ರೋಗಿಗಳಿಗೆ HIV ಇತ್ತು ಅಂದರೆ ಅವರನ್ನು ನಮ್ಮ ART ಸೆಂಟರ್ಸ್ ಇದ್ದಾವೆ. ಗುಲ್ಬರ್ಗಾದಲ್ಲಿ 2 ART ಸೆಂಟರ್ಸ್ ಇದ್ದಾವೆ. ಒಂದು ಕಲಬುರಗಿ ಜಿಮ್ಸ್ ಆಸ್ಪತ್ರೆ, ಇನ್ನೊಂದು ಜೇವರ್ಗಿ ಆಸ್ಪತ್ರೆಯಲ್ಲಿದೆ. ಸೊ ಒಂದು ಪಾಸಿಟಿವ್ ಬಂದಂಥ ಒಂದು ರೋಗಿಗಳಿಗೆ ಆ ART ಸೆಂಟರ್ ಮುಖಾಂತರ ಚಿಕಿತ್ಸೆಯನ್ನು ಕೊಡಿಸ್ತೀವಿ. ಈ ರೋಗವು ನೀವು ನಿಯಂತ್ರಣದಲ್ಲಿ ಇಡಬಾರ್ದು, ಹೊರತಾಗಿ ನಿರ್ಮೂಲನೆ ಮಾಡುವಂಥ ರೋಗ ಅಲ್ಲ. ಇದು ಒಂದ್ಸಾರಿ HIV ಬಂತು ಅಂದರೆ ಇದು ಹೋಗೋದಿಲ್ಲ. ಸೊ ಇದನ್ನು ಅವರ ಒಂದು ಆಯುಸ್ಸನ್ನು ನಾವು ಜಾಸ್ತಿ ಮಾಡ್ಬೋದು, ಹೊರತಾಗಿ ಈ ರೋಗವನ್ನು ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ನಮ್ಮ ಕಲಬುರಗಿ ಜಿಲ್ಲೆಯು ಈಗಾಗಲೇ ರಾಜ್ಯ ಮಟ್ಟದಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡ್ತಾ ಇದೆ. 3-4ನೇ ಸ್ಥಾನದಲ್ಲಿ ಇದ್ದೀವಿ ನಾವು ಆಲ್ರೆಡಿ ರಾಜ್ಯ ಮಟ್ಟದಲ್ಲಿ. ಹೀಗಾಗಿ ನಾವು ಜನರಲ್ ಟೆಸ್ಟಿಂಗ್ದಲ್ಲಿ 0.27% ಇದ್ದೀವಿ.
ಜನರಲ್ ಟೆಸ್ಟು 0.27%ಇದ್ದೀವಿ, ENCಯಲ್ಲಿ 0.02%ದಲ್ಲಿದ್ದೀವಿ. ವಿಶ್ವ ಏಡ್ಸ್ ದಿನಾಚರಣೆ ನಾವು ಆಚರಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಮಾನ್ಯ ಜಡ್ಜ್ ಸಾಹೇಬರು ಬರ್ತಾ ಇದ್ದಾರೆ, DC ಮೇಡಮ್ ಬರ್ತಾ ಇದ್ದಾರೆ, ಎಲ್ಲ ಕಾರ್ಯಕ್ರಮ ಅನುಷ್ಠಾನ ಅಧಿಕಾರಿಗಳಿದ್ದಾರೆ. ತಾವು ನೋಡ್ತಾ ಇದ್ದೀರಿ, ಇದು ಒಂದು ಏಡ್ಸ್ ಬಗ್ಗೆ ಎಲ್ಲ ಕಡೆ ನಾವು ಜಾಗೃತಿ ಮೂಡಿಸ್ತಾ ಇದ್ದೀವಿ. ಬೀದಿ ನಾಟಕವಾಗಲಿ, TV ಮುಖಾಂತರ, ಪೇಪರ್ ಮುಖಾಂತರ, ಎಲ್ಲ ಮಾಧ್ಯಮ ಮುಖಾಂತರ ನಾವು ಇದನ್ನು ಜನಕ್ಕೆ ತಲುಪೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗೆಲ್ಲರಿಗೂ ಇದ್ರ ಬಗ್ಗೆ ಮಾಹಿತಿ ಇದೆ. HIV ಏಡ್ಸ್ ಅದರಲ್ಲಿಂದ ಬರ್ತದೆ ಅಂದರೆ ಅಸುರಕ್ಷಿತ ಲೈಂಗಿಕವಾಗಲಿ, ಇಂಜೆಕ್ಷನ್ಸ್ಗಳಾಗಲಿ, ಅಥವಾ ಇನ್ಫೆಕ್ಟೆಡ್ ಪರ್ಸನಿಂದ ಒಬ್ಬರಿಂದ ಒಬ್ಬರು ಹರಡೋ ಚಾನ್ಸ್ ಇರ್ತವೆ. ಆಪ್ರೇಷನ್ ಮಾಡಿಸ್ಕೋಕ್ಕಾಗಲಿ ಅಥವಾ ANC ಚೆಕಪ್ ಮಾಡೋಕ್ಕಾಗಲಿ ನಾವೆಲ್ಲನೂ ಹಂತ ಹಂತವಾಗಿ ಮಾಡ್ತಾ ಇದ್ದೀವಿ. ವಿಶ್ವ ಏಡ್ಸ್ ದಿನಾಚರಣೆಯ ಅಂಗವಾಗಿ ಇವತ್ತಿನ ಒಂದು ಜಾಗೃತಿ ಜಾಥಾದ ಒಂದು ಚಾಲನೆ ಇವತ್ತು ಕೊಡ್ತಾ ಇದ್ದಾರೆ. ಸೊ ಈ ಜಾಥಾದ ಮುಖ್ಯ ಉದ್ದೇಶ ಅಂದರೆ ಜನರಲ್ಲಿ ಏಡ್ಸ್ ಮತ್ತು HIV ಬಗ್ಗೆ ಒಂದು ಜಾಗೃತಿ ಬರಬೇಕು. ಈ ತಡೆಗಟ್ಟುವ ಮಾರ್ಗಗಳ ಬಗ್ಗೆ ಎಲ್ಲ ಪ್ರತಿಯೊಬ್ಬ, ವಿಶೇಷವಾಗಿ ನಮ್ಮ ಯುವಕರಲ್ಲಿ ಜಾಗೃತಿ ಬರಬೇಕು. ಇವತ್ತು ನಮ್ಮ ಮುಖ್ಯವಾದ ಗುರಿ HIV ಸೋಂಕನ್ನು 0ಗೆ ತರ್ತಕ್ಕಂಥದ್ದು 2030ರವರೆಗೆ. ಸೊ ಈ ನಿಟ್ಟಿನಲ್ಲಿ ಈಗಾಗಲೇ ನಾವು ಬಹಳಷ್ಟು ಸಾಧನೆ HIV ಕಾರ್ಯಕ್ರಮದಲ್ಲಿ ಮಾಡಿದ್ದೀವಿ. ನಮ್ಮ ರಾಜ್ಯದಲ್ಲಿರ್ಬೋದು, ನಮ್ಮ ಜಿಲ್ಲೆಯಲ್ಲಿರ್ಬೋದು, ಈ HIV ಸೋಂಕಿತ ಜನರಲ್ಲಿ ಈ HIV ನೆಗೆಟಿವ್ ಮಗು ನಾವು ಇವತ್ತು ಕೊಡ್ತಾ ಇದ್ದೀವಿ. ಇದು ಒಂದು ದೊಡ್ಡ ಸಾಧನೆ ಅಂತಲೇ ಹೇಳ್ಬೋದು. ಇದು ಮುಖ್ಯವಾಗಿ ಏನಂದರೆ ಈ HIV ಪಾಸಿಟಿವ್ ಇರ್ತಕ್ಕಂಥ ಜನರು ನೇಮಬದ್ಧವಾಗಿ ತಮ್ಮ ಕ್ರಮಬದ್ಧವಾಗಿ ಈ ಚಿಕಿತ್ಸೆ ಪಡಿಬೇಕು. ಅದರ ಮುಖಾಂತರ ಜಾಗೃತಿ ಮೂಡಿಸಬೇಕು ಮತ್ತು ಹೊಸ ಒಂದು ಸೋಂಕು ತಡೆಗಟ್ಟಬೇಕು. ಮತ್ತು ಸೋಂಕಿರ್ತಕ್ಕಂಥ ವ್ಯಕ್ತಿಗಳು ಆ ಒಂದು ಏನು ಗೈಡ್ಲೈನ್ ಪ್ರಕಾರ ಕರೆಕ್ಟಾಗಿ ಆ ಮಾತ್ರೆ ಸೇವನೆ ಮಾಡಿದಾಗ ಅವರು ಕೂಡ ಭಾಳ ಒಳ್ಳೆ ಆರೋಗ್ಯವಂತವಾಗಿ ಬದುಕಬಹುದು. ಎಲ್ಲ ಗಣ್ಯರೇ, ಸನ್ಮಾನ್ಯರೇ, ವಿದ್ಯಾರ್ಥಿಗಳೇ, ಇಂದು ವಿಶ್ವ ಏಡ್ಸ್ ದಿನಾಚರಣೆ ಆಚರಿಸಿದ್ದೇವೆ. ಎಲ್ಲರಿಗೂ ವಿಶ್ವ ಏಡ್ಸ್ ದಿನಾಚರಣೆಯ ಶುಭಾಶಯಗಳು. ಒಂದು ಕಾಲದಲ್ಲಿ ಭಯಂಕರ ಮಾರಣಾಂತಿಕ ರೋಗವಾಗಿರ್ತಕ್ಕಂಥ ಏಡ್ಸ್ ರೋಗ ಇವತ್ತಿನ ದಿವಸದಲ್ಲಿ ಅದರ ಪಾಸಿಟಿವಿಟಿ ಕಡಿಮೆಯಾಗಿದೆ, ಅದರ ಬಾಧಿತರ ಸಂಖ್ಯೆ ಕಡಿಮೆ ಆಗ್ತಾ ಬಂದಿದೆ. ಇದಕ್ಕೆ ಕಾರಣ ಸರ್ಕಾರದ ಯೋಜನೆಗಳು ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ಮತ್ತು ಈ ಸಂಘ ಸಂಸ್ಥೆ NGOಗಳ ಮೂಲಕ ತಳಮಟ್ಟದಲ್ಲಿ ಮಾಡಿದಂತಹ ಕೆಲಸಗಳು ಕಾರಣ ಆಗಿದೆ. ಅದಕ್ಕೆ ಈ ಒಂದು ಕೆಲಸದಲ್ಲಿ ತೊಡಗಿರತಕ್ಕಂಥ ಎಲ್ಲ ಸಿಬ್ಬಂದಿಯವರಿಗೆ, ಕಾರ್ಯಕರ್ತೆಯವರಿಗೆ ಅಭಿನಂದನೆಯನ್ನ ಸಲ್ಲಿಸಕ್ಕೆ ಇಚ್ಛಪಡ್ತೇನೆ. ಈ ರೀತಿಯಾದಂತಹ ಒಂದು ಕೆಲಸ ಬೇರೆ ಒಂದು ಸಾಮಾಜಿಕ ಪಿಡುಗುಗಳನ್ನ ತೊಡೆದು ಹಾಕಲು ಒಂದು ನಿದರ್ಶನ. ಎಲ್ಲರೂ ಕೂಡಿ ಕೈಗೂಡಿ ಕೆಲಸ ಮಾಡಿದ್ದೇ ಆದಲ್ಲಿ, ಇಂತಹ ಒಂದು ಕ್ರಮವನ್ನು ನಾವು ಅನುಸರಿಸಿದ್ದೇ ಆದಲ್ಲಿ ಯಾವುದೇ ಸಮಸ್ಯೆ ಬಗೆಹರಿಸಬಹುದು. ಇದೇ ಹಾಗೆ ಏಡ್ಸ್ ರೋಗವನ್ನು ನಾವು ಎಲ್ಲೋ ಇದ್ವಿ, ಪ್ರಪಂಚದಲ್ಲಿ ನಮ್ಮ ಸ್ಥಾನ, ಅದರ ಸಂಖ್ಯೆ ಕಡಿಮೆ ಮಾಡ್ಕೋತಾ ಬರ್ತಾ ಇದೀವಿ. ಅತಿ ಹೆಚ್ಚಿನ ಜನಸಂಖ್ಯೆಯ ದೇಶ ಹೊಂದಿದ್ರು ಸಹ. ಹೀಗಾಗಿ ತಳಮಟ್ಟದಲ್ಲಿ ಕೆಲಸ ಮಾಡಿದ್ದು ಇವತ್ತು ಅದು ರಿಫ್ಲೆಕ್ಟ್ ಆಗ್ತಿದೆ ಸಿಬ್ಬಂದಿಯವರ ವರ್ಗದ ಕೆಲಸ. ಹೀಗಾಗಿ ಈ ರೀತಿಯಾದಂತಹ ಒಂದು ಕಾರ್ಯಕ್ರಮ ಮತ್ತೆ ಬೇರೆ ವಿಷಯದಲ್ಲೂ ನಾವು ಅಳವಡಿಸಿಕೊಂಡ್ರೆ ಅದೇ ರೀತಿ ಹೇಗೆ ಏಡ್ಸ್ ಕಂಟ್ರೋಲ್ ಆಗ್ತಿದೆಯಲ್ಲ ಅದೇ ರೀತಿ ಬೇರೆ ಕಂಟ್ರೋಲ್ ಆಗ್ತದೆ, ಸಮಸ್ಯೆಗಳು ಪರಿಹಾರ ಆಗ್ತವೆ ಅನ್ನೋದನ್ನ ಈ ಒಂದು ಕಾರ್ಯಕ್ರಮ ಏಡ್ಸ್ ಇದ್ರೊಳಗೆ ಕೆಲಸ ಮಾಡುವವರು ತೋರಿಸಿಕೊಟ್ಟಿದ್ದಾರೆ. ಅದೇ ರೀತಿ ಸಾರ್ವಜನಿಕರು ಇದರ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸಿಕೊಂಡು ಈ ರೋಗದಿಂದ ದೂರ ಇರಬೇಕು, ಇದರ ಬಗ್ಗೆ ಅರಿವು ಮೂಡಿಸಿಕೋಬೇಕು, ತಿಳ್ಕೊಳ್ಬೇಕು, ಇದರ ಸಮಸ್ಯೆ ಮತ್ತು ಪರಿಹಾರಗಳ ಬಗ್ಗೆ ತಿಳ್ಕೊಂಡು ಆರೋಗ್ಯವಾಗಿ ಜೀವನವನ್ನ ಸಾಗಿಸಬೇಕು ಅಂತ ಕೇಳ್ತಾ ನನ್ನೊಂದು ಎರಡು ಮಾತು ಮುಗಿಸ್ತೇನೆ.